ಇವಾಗ ಸ್ಲೀಪ್ ಡೆಪ್ರಿವೇಷನ್, ಸರಿಯಾದ ನಿದ್ರೆ ಇಲ್ಲದೆ ಇರೋದ್ರಿಂದ ಆಗೋ ಎಫೆಕ್ಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರಿಗೆ ಸ್ಲೀಪ್ ಡೆಪ್ರಿವೇಷನ್ ಇದೆಯೋ ಅವ್ರಿಗೆ ಇರಿಟೇಷನ್, ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್ ಇಂಥದ್ದು ಬಂದು ಸೇರುತ್ತೆ. ನ್ಯಾಷನಲ್ ಅಸೋಸಿಯೇಷನ್ ಆಫ್ ಮೆಂಟಲ್ ಹೆಲ್ತ್ ಅದರಲ್ಲಿ ವರ್ಕ್ ಮಾಡಿರೋ ಡಾಕ್ಟರ್ ಜಾರ್ಜ್ ಸ್ಟೀವನ್ಸನ್ ಅನ್ನೋರು ನಿದ್ರೆ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಯೂಶ್ವಲಿ ಹ್ಯೂಮನ್ಸ್ಗೆ 6 ಅವರ್ಸ್ ನಿದ್ದೆ ಇದ್ರೇ ತುಂಬ ಆರೋಗ್ಯವಾಗಿರ್ತಾರೆ. ಹಲವರಿಗೆ 6 ಅವರ್ಸ್ಗಿಂತ ಹೆಚ್ಚು ನಿದ್ರೆ ಬೇಕಾಗ್ತಿದೆ. ಯಾರು ನನಗೆ 6 ಅವರ್ಸ್ಗಿಂತ ಕಡಿಮೆ ನಿದ್ದೆ ಇದ್ದರೆ ಸಾಕು, ನಾನು ಅದರಲ್ಲೇ ಆರೋಗ್ಯವಾಗಿರ್ತೀನಿ ಅಂತ ಹೇಳ್ತಾರೋ ಅವರು ತನ್ನನ್ನು ತಾನು ಮೋಸ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ ಅನ್ನೋ ರೀತಿ ಹೇಳಿದ್ದಾರೆ. ಮೆಡಿಕಲ್ ಫೀಲ್ಡಲ್ಲಿ ಅಫಿಷಿಯಲ್ಸ್ ಈ ಸ್ಲೀಪ್ ಡೆಪ್ರಿವೇಷನ್ನ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಂಡಿದ್ದು ಏನಂದರೆ, ಸ್ಲೀಪ್ ಡೆಪ್ರಿವೇಷನ್ ಸ್ಲೋ ಆಗಿ ಮಾನಸಿಕ ಆರೋಗ್ಯನ ಹಾನಿ ಮಾಡುತ್ತೆ. ಹೆಚ್ಚು ನಿದ್ರೆ ಯಾಕೆ ಮುಖ್ಯ ಅನ್ನೋದನ್ನ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ದ ರೀಡರ್ಸ್ ಡೈಜೆಸ್ಟ್ ಅನ್ನೋ ಇಶ್ಯೂ ಅಲ್ಲಿ ರಾಬರ್ಟ್ ಓಬ್ರಿಯನ್ ಅನ್ನೋರು ಮೇ ಬಿ ಯು ನೀಡ್ ಮೋರ್ ಸ್ಲೀಪ್ ಅನ್ನೋ ಆರ್ಟಿಕಲ್ನ ಬರೆದಿದ್ದಾರೆ. ಈ ಆರ್ಟಿಕಲ್ ಸರಿಯಾದ ನಿದ್ರೆ ಇಲ್ಲದೆ ಇರೋದ್ರಿಂದ ಬರೋ ಎಫೆಕ್ಟ್ಸ್ನ ಬಗ್ಗೆ. ವಾಷಿಂಗ್ಟನ್ DC ಯಲ್ಲಿರೋ ವಾಲ್ಟರ್ ರೀಡ್ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚಿಂದ ಸೋಲ್ಜರ್ಸ್ನ ಮೇಲೆ 3 ವಾರಗಳವರೆಗೂ ಎಕ್ಸ್ಪೆರಿಮೆಂಟ್ಸ್ ನಡೀತು. ಈ ಎಕ್ಸ್ಪೆರಿಮೆಂಟಲ್ಲಿ ಅವರು 4 ದಿನಗಳವರೆಗೂ ಅವ್ರನ್ನ ಮಲಗದೇ ಇರೋ ಹಾಗೆ ಮಾಡಿ ಅದರಿಂದ ಅವರ ಬಿಹೇವಿಯರ್ ಆ್ಯಂಡ್ ಪರ್ಸ್ನಾಲಿಟಿಯಲ್ಲಿ ಬರೋ ಚೇಂಜಸ್ನ ಅಬ್ಸರ್ವ್ ಮಾಡಿ ರಿಪೋರ್ಟ್ ಮಾಡಿದರು. ಆ ರಿಪೋರ್ಟಲ್ಲಿರೋ ರಿಸಲ್ಟ್ನ ಒಂದೊಂದೇ ನೋಡೋಣ. ಮೊದಲನೇ ರಿಸಲ್ಟ್ ಏನಂದರೆ, ಸರಿಯಾದ ನಿದ್ರೆ ಇಲ್ಲದೆ ಇರೋದ್ರಿಂದ ಬ್ರೈನ್ ಟಯರ್ಡ್ ಆಗಿ ನಿದ್ದೆಗೋಸ್ಕರ ಕಾಯ್ತಾ ಅದಕ್ಕೋಸ್ಕರ ಅದು ಏನನ್ನು ಬೇಕಾದರೂ ಸ್ಯಾಕ್ರಿಫೈಸ್ ಮಾಡಿಬಿಡುತ್ತೆ. ಸೆಕೆಂಡ್ ರಿಸಲ್ಟ್ ಏನಂದರೆ, ಲ್ಯಾಪ್ಸ್ ಇಲ್ಲ ಮೈಕ್ರೋಸ್ಲಿಪ್ ಉಂಟಾಗುತ್ತೆ. ಲ್ಯಾಪ್ಸ್ ಅಂದರೆ ಕಾನ್ಸಂಟ್ರೇಷನ್ ಪವರ್ ಟೆಂಪ್ರವರಿಯಾಗಿ ಫೇಲ್ ಆಗೋದು. ಮೈಕ್ರೋಸ್ಲಿಪ್ ಅನ್ನೋದು ಕೆಲವು ಸೆಕೆಂಡ್ಸ್ ಮಾತ್ರ ಮಲಗೋದು. ಈ ಲ್ಯಾಪ್ಸಸ್ ಆ್ಯಂಡ್ ಮೈಕ್ರೋಸ್ಲಿಪ್ 1 ಅವರಲ್ಲಿ 3 to 4 ಟೈಮ್ಸ್ ಆಗುತ್ತೆ. ಇದು ಆಗೋವಾಗೆಲ್ಲ ಹಾರ್ಟ್ ಬೀಟ್ ಸ್ಲೋ ಆಗಿ ಕಣ್ಣೆಲ್ಲ ಫುಲ್ಲು ಟಯರ್ಡ್ ಆಗಿಬಿಡುತ್ತೆ. ಇದು ಆಗೋವಾಗ ಒಂದು ಬ್ಲ್ಯಾಂಕ್ನೆಸ್ ಬಂದುಬಿಡುತ್ತೆ, ಇಲ್ಲಾಂದರೆ ಡ್ರೀಮ್ ಬರುತ್ತೆ. ಸೊ ಕೆಲವು ಹವರ್ಸ್ ಮಾತ್ರ ನಿದ್ರೆ ಇಲ್ಲ ಅಂದರೆ ಈ ಲ್ಯಾಪ್ಸಸ್ ಆ್ಯಂಡ್ ಮೈಕ್ರೋಸ್ಲಿಪ್ ಅನ್ನೋದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಾತ್ರನೇ ಇರುತ್ತೆ. ಅದೇ ಹಲವು ಅವರ್ಸ್ ನಿದ್ರೆ ಇಲ್ಲ ಅಂದರೆ ಅದೇ ಲ್ಯಾಪ್ಸಸ್ ಆರ್ ಮೈಕ್ರೋಸ್ಲಿಪ್ ಅವ್ರಿಗೆ 2ರಿಂದ 3 ಸೆಕೆಂಡ್ಸ್ವರೆಗೂ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಕಂಡುಹಿಡ್ದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಪೈಲಟ್ ಏರ್ಕ್ರಾಫ್ಟ್ನ ಪೈಲಟಿಂಗ್ ಮಾಡ್ತಿರೋವಾಗ ಮಿಂಚು ಸಿಡಿಲುಗಳು ಇದ್ರೂ ಅವ್ರಿಗೆ ಈ ಮೈಕ್ರೋಸ್ಲಿಪ್ ಆರ್ ಲ್ಯಾಪ್ಸಸ್ನ ತಡೆಯೋಕ್ಕಾಗಲಿಲ್ಲ ಅನ್ನೋದನ್ನ ಕಂಡುಹಿಡ್ದಿದ್ದಾರೆ. 3ನೇ ರಿಸಲ್ಟ್ ಏನಂದರೆ, ಅದು ಹ್ಯೂಮನ್ ಮೆಮೊರಿನ ತುಂಬ ಅಫೆಕ್ಟ್ ಮಾಡ್ತಿದೆ. ಈ ಸ್ಲೀಪ್ ಡೆಪ್ರಿವೇಷನಿಂದ ಸಫರ್ ಆಗ್ತಿದ್ದ ಸೋಲ್ಜರ್ಸ್ಗೆ ಅವ್ರಿಗೆ ಕೊಡ್ತಿರೋ ಟಾಸ್ಕಲ್ಲಿದ್ದಂಥ ಫುಲ್ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ, ಕಂಪ್ಲೀಟಾಗಿ ಕನ್ಫ್ಯೂಸ್ ಆಗಿ ನೆನಪಲ್ಲೂ ಇಟ್ಕೊಳ್ಳೋಕ್ಕಾಗದೆ ಅವ್ರಿಗೆ ಕೊಟ್ಟಂತಹ ಟಾಸ್ಕ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡದೆ ಫೇಲ್ ಆದರು.